Hi students, this is Dr. Nizamuddin, Assistant Professor of Economics. In my session 9, I was discussing about the bimetallism as a monetary standard and its meaning, its comparative advantages and disadvantages I have discussed in my session 9. Today, I would like to draw your attention on the another important monetary standard, that is paper standard. I am going to discuss about the meaning of the paper standard, its advantages and disadvantages. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 9ರಲ್ಲಿ ನಾನು ದ್ವಿಲೋಹ ಪ್ರಮಿತಿಯ ಅರ್ಥ, ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ 10ರಲ್ಲಿ ಭಾಳ ಪ್ರಮುಖವಾಗಿರುವಂತಹ ಕಾಗದದ ಹಣಕಾಸಿನ ಪ್ರಮಿತಿಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಈ ಕಾಗದದ ಹಣದ ಪ್ರಮಿತಿಯ ಮೇಲೆ ನೀವು 10 ಅಥವಾ 15 ಅಂಕಗಳ ಪ್ರಶ್ನೆಯನ್ನು ನಿರೀಕ್ಷೆಯನ್ನು ಮಾಡಬಹುದು. ಸೊ ಏನು ಇದು ಕಾಗದದ ಹಣದ ಪ್ರಮಿತಿ? ವಾಟ್ ಈಸ್ ದಿಸ್ ಪೇಪರ್ ಸ್ಟ್ಯಾಂಡರ್ಡ್? ಇಟ್ ರೆಫರ್ಸ್ ಟು ದ ಮಾನಿಟರಿ ಸಿಸ್ಟಮ್ ಇನ್ ವಿಚ್ ಮಾನಿಟರಿ ಯೂನಿಟ್ ಈಸ್ ಮೇಡ್ ಅಪ್ ಆಫ್ ಪೇಪರ್. ಅಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕಾಗದದ ಹಣಕಾಸಿನ ಪ್ರಮಿತಿಯಲ್ಲಿ ಯಾವ ದೇಶದ ಪ್ರಧಾನ ಹಣ ಅಥವಾ ಪ್ರಮಾಣಿತ ಹಣ ಅಥವಾ ಶಾಸನಬದ್ಧ ಹಣ ಅನ್ನುವಂತಹದ್ದು ಕಾಗದದಿಂದ ತಯಾರಿಸಲ್ಪಟ್ಟಿರುತ್ತದೆಯೋ ಅದನ್ನು ನಾವು ಕಾಗದದ ಹಣದ ಪ್ರಮಿತಿ ಎಂಬುದಾಗಿ ನಾವು ಕರೆಯಬಹುದು. ಪೇಪರ್ ಮನಿ ಇಸ್ ಅ ಕಂಟ್ರೀಸ್ ಅಫಿಷಿಯಲ್ ಕರೆನ್ಸಿ ದಟ್ ಈಸ್ ಸರ್ಕ್ಯುಲೇಟೆಡ್ ಫಾರ್ ದ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ಅಕ್ವೈರಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಒಂದು ಆರ್ಥಿಕತೆಯಲ್ಲಿ ಕಾಗದದ ಹಣವು ಆ ದೇಶದ ಕಾನೂನುಬದ್ಧ ಹಣವಾಗಿದ್ದು ಆ ದೇಶದ ಕೇಂದ್ರ ಬ್ಯಾಂಕಿನಿಂದ ಚಲಾವಣೆಗೆ ತರಲ್ಪಟ್ಟಿರುತ್ತದೆ ಹಾಗೂ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಸರಕು ಸೇವೆಗಳನ್ನು ಕೊಂಡುಕೊಳ್ಳುವಂತಹ ಮತ್ತು ಮಾರುವಂತಹ ಪ್ರಕ್ರಿಯೆಗೆ ಈ ಕಾಗದದ ಹಣವನ್ನು ಬಳಕೆಯನ್ನು ನಾವು ಮಾಡಬಹುದು. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಮ್ಯಾನೇಜ್ಡ್ ಕರೆನ್ಸಿ ಸಿಸ್ಟಮ್ ಆರ್ ಫಿಯಟ್ ಮನಿ. ಈ ಕಾಗದದ ಹಣವನ್ನು ನಾವು ಲೋಹ ಪ್ರಮಿತಿಯ ಅವನತಿಯ ನಂತರ ತುಂಬ ಅನುಕೂಲಕಾರಿ ಎಂದು ನಾವು ಬಳಕೆಗೆ ನಾವು ತಂದಿದ್ದೇವೆ. ಹಾಗಾಗಿ ಈ ಕಾಗದದ ಹಣದ ಪ್ರಮಿತಿಯನ್ನು ಸಾಕಷ್ಟು ಅರ್ಥಶಾಸ್ತ್ರಜ್ಞರು ಮ್ಯಾನೇಜ್ಡ್ ಕರೆನ್ಸಿ ಸಿಸ್ಟಮ್ ಅಂತಂದರೆ ನಿರ್ವಹಣೆಯ ಕರೆನ್ಸಿ ಪದ್ಧತಿ ಅಥವಾ ಕೇನ್ಸ್ ರವರಂತೆ ಇದನ್ನು ನಾವು ಫಿಯೆಟ್ ಮನಿ ಅಥವಾ ಫಿಯೆಟ್ ಹಣ ಎಂಬುದಾಗಿಯೂ ಕೂಡ ಇದನ್ನು ನಾವು ಕರೆಯಬಹುದು. ಈ ಕಾಗದದ ಹಣದ ಪ್ರಮಿತಿಯ ಪ್ರಮುಖ ಅನುಕೂಲಗಳನ್ನು ಅಥವಾ ಅದರ ಪ್ರಮುಖ ಗುಣಗಳನ್ನು ನಾವು ನೋಡುವುದಾದರೆ, ಮೊಟ್ಟ ಮೊದಲನೆಯದಾಗಿ ಇಲಾಸ್ಟಿಸಿಟಿ. ವಾಟ್ ಡು ಯು ಮೀನ್ ಬೈ ದ ಇಲಾಸ್ಟಿಸಿಟಿ? Elasticity, as I have discussed in my previous discussions, that means as per the requirements of the economy, as per the requirements of the country, we can increase and decrease the money supply. It is very easy to make changes in money supply of the economy under this paper currency standard. ಈ ಕಾಗದದ ಹಣದ ಪ್ರಮಿತಿಯಲ್ಲಿ ಸ್ಥಿತಿಸ್ಥಾಪಕತೆಯ ಗುಣ ಅಥವಾ ಅನುಕೂಲ ಇದರಲ್ಲಿ ಇದೆ. ನಮ್ಮ ಆರ್ಥಿಕತೆಯ ಅವಶ್ಯಕತೆಗಳಿಗನುಗುಣವಾಗಿ ಹಣದ ಪೂರೈಕೆಯನ್ನು ನಾವು ಹೆಚ್ಚಿಸುವ ಅಥವಾ ಅದನ್ನು ಕಡಿಮೆ ಮಾಡಿಕೊಳ್ಳುವಂತಹ ಸಂಪೂರ್ಣವಾದಂತಹ ನಮಗೆ ಅವಕಾಶ ಇಲ್ಲಿ ಇರೋದ್ರಿಂದ ಈ ಸ್ಥಿತಿಸ್ಥಾಪಕತೆ ಅನ್ನುವಂಥದ್ದು ಕಾಗದದ ಹಣದ ಪ್ರಮಿತಿಯ ಬಹುದೊಡ್ಡ ಅನುಕೂಲ ಅಂತ ನಾವು ಪರಿಗಣಿಸ್ತೇವೆ. ಎರಡನೇದಾಗಿ ಎಕಾನಮಿ, ಅಥವಾ ಇದು ತುಂಬ ಮಿತವ್ಯಯಕಾರಿಯಾದಂತಹ ಒಂದು ಪ್ರಮಿತಿ ಆಗಿದೆ. ಸಿನ್ಸ್ ಎನಿ ಕಾಸ್ಟ್ಲಿ ಮೆಟಲ್ need not to produce as a security to get the currency from the authority, this standard is very economical. ಅಂದರೆ ಕಾಗದದ ಹಣದ ಪ್ರಮಿತಿಯಲ್ಲಿ ಹಣದ ಚಲಾವಣೆಯನ್ನು ನಾವು ಪಡೆಯಬೇಕಾದರೆ ಕೇಂದ್ರ ಬ್ಯಾಂಕಿನಿಂದ ಯಾವುದೇ ಭಾರೀ ಮೊತ್ತದ ಚಿನ್ನ ಅಥವಾ ಬೆಳ್ಳಿಯ ಭದ್ರತೆಯನ್ನು ನೀಡಬೇಕಾದಂತಹ ಅಗತ್ಯತೆ ಇಲ್ಲದೇ ಇರೋದ್ರಿಂದ
ನಮ್ಮ ಅಗತ್ಯತೆಗಳಿಗನುಗುಣವಾಗಿ ಬೇಕಾದಷ್ಟು ಪ್ರಮಾಣದ ಕಾಗದದ ನೋಟುಗಳನ್ನು ನಾವು ಚಲಾವಣೆಯಲ್ಲಿ ತರಬಹುದಾಗಿರೋದ್ರಿಂದ ಯಾವುದೇ ಖರ್ಚು ವೆಚ್ಚ ಇದಕ್ಕೆ ತಗಲದೇ ಇರೋದ್ರಿಂದ ನಾವು ಈ ಕಾಗದದ ಹಣದ ಪ್ರಮಿತಿಯನ್ನು ಹೆಚ್ಚು ಮಿತವ್ಯಯಕಾರಿಯಾದಂತಹ ಒಂದು ಹಣಕಾಸಿನ ಪ್ರಮಿತಿ ಎಂಬುದಾಗಿ ಕನ್ಸಿಡರನ್ನು ಮಾಡ್ತೇವೆ. ಮೂರನೆಯದಾಗಿ, ಕಾಗದದ ಹಣದ ಪ್ರಮಿತಿಯ ಅತಿ ದೊಡ್ಡ ಅನುಕೂಲವೆಂದರೆ ಟ್ರಾನ್ಸ್ಫರಬಿಲಿಟಿ ಅಂತಂದರೆ ಇದು ವರ್ಗಾವಣೆಗೆ ತುಂಬ ಸುಲಭವಾದಂತಹ ಒಂದು ಪ್ರಮಿತಿಯಾಗಿದೆ. ವರ್ಗಾವಣೆ ಅಂತ ಹೇಳಿದಾಗ ಪೇಪರ್ ಕರೆನ್ಸೀಸ್ ಆರ್ ಇನ್ ಲೈಟ್ ವೇಟ್ and can be easily transferred any bulk amount from one place to the other place. Comparatively, ಮೆಟಾಲಿಕ್ ಸ್ಟ್ಯಾಂಡರ್ಡ್ಗೆ ಅಥವಾ ಲೋಹದ ಪ್ರಮಿತಿಗೆ ನಾವು ಹೋಲಿಸಿದಾಗ ಕಾಗದದ ನೋಟುಗಳು ತುಂಬ ಹಗುರವಾದಂತಹವು, ಯಾವುದೇ ಹೆಚ್ಚು ತೂಕವನ್ನು ಭೌತಿಕ ತೂಕವನ್ನು ಹೊಂದದೇ ಇರೋದ್ರಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಹಳ ಸುಲಭವಾಗಿ ನಾವು ಹಣದ ವರ್ಗಾವಣೆಯನ್ನು ನಾವು ಮಾಡಬಹುದಾಗಿದೆ. ಇದು ಕೂಡ ಕಾಗದದ ಹಣದ ಪ್ರಮಿತಿಯ ಬಹುದೊಡ್ಡ ಅನುಕೂಲ ಎಂದೇ ನಾವು ಕರೆಯಬಹುದು. Then again, this paper currency standard is a very useful in emergencies. It's very easy to increase money supply during the emergency conditions like war, drought, flood and other pandemic situations. ಒಂದು ದೇಶದಲ್ಲಿ ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳು ಅಥವಾ ಯುದ್ಧ ಅಥವಾ ಬರಗಾಲ ಅಥವಾ ಕ್ಷಾಮ ಅಥವಾ ಪ್ರವಾಹ ಅಥವಾ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ರುಜಿನಗಳು ಇರುವಂತಹ ಸಂದರ್ಭಗಳಲ್ಲಿ ದೇಶಕ್ಕೆ ತುರ್ತು ಪರಿಸ್ಥಿತಿಗಳು ಎದುರಾದಾಗ ಹಣದ ಅಪಾರ ಪ್ರಮಾಣದ ಅವಶ್ಯಕತೆ ಇದ್ದಾಗ ಕಾಗದದ ಹಣಕಾಸಿನ ಪ್ರಮಿತಿಯಲ್ಲಿ ನಮ್ಮ ಅಗತ್ಯತೆಗಳಿಗನುಗುಣವಾಗಿ ಹಣದ ಪ್ರಮಾಣ ಹೆಚ್ಚಿಸಿಕೊಳ್ಳುವಂತಹ ಒಂದು ಅವಕಾಶ ಇರೋದ್ರಿಂದ ಈ ಕಾಗದದ ಹಣದ ಪ್ರಮಿತಿಯು ಬೇರೆ ಲೋಹದ ಪ್ರಮಿತಿಗೆ ನಾವು ಹೋಲಿಸಿದಾಗ ತುರ್ತು ಪರಿಸ್ಥಿತಿಗಳಲ್ಲಿ ಹೆಚ್ಚು ಪ್ರಯೋಜನಕ್ಕೆ ಬರುವಂತಹದ್ದು ಅಂತ ನಾವು ಇಲ್ಲಿ ಪರಿಗಣಿಸ್ತೇವೆ. ಸೊ ಹಾಗಾಗಿ ಯೂಸ್ಫುಲ್ ಇನ್ ಎಮರ್ಜೆನ್ಸೀಸ್ ಅಂತ ಹೇಳಿದಾಗ ಕಾಗದದ ಹಣಕಾಸಿನ ಪ್ರಮಿತಿಯು ತುರ್ತು ಪರಿಸ್ಥಿತಿಗಳಲ್ಲಿ ಹೆಚ್ಚು ಉಪಯುಕ್ತವಾದಂತಹ ಒಂದು ಹಣಕಾಸಿನ ಪ್ರಮಿತಿ ಎಂದು ನಾವು ಕರೆಯಬಹುದು. ಈಸಿ ಇಕನಾಮಿಕ್ ಡೆವಲಪ್ಮೆಂಟ್. So, underdeveloped countries are shortage in capital and they can create additional financial resources to achieve economic development. ಬಹುಸಂಖ್ಯಾತ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಂಡವಾಳದ ಕೊರತೆ ಇರೋದ್ರಿಂದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸಲಿಕ್ಕಾಗಿ ಅಪಾರ ಪ್ರಮಾಣದ ಹಣಕಾಸಿನ ಸಂಪನ್ಮೂಲಗಳ ಅವಶ್ಯಕತೆ ಇರೋದ್ರಿಂದ ಲೋಹದ ಪ್ರಮಿತಿಯಲ್ಲಿ ನಮ್ಮ ಅಗತ್ಯತೆಗಳಿಗನುಗುಣವಾಗಿ ಹಣದ ಪೂರೈಕೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಆದರೆ ಕಾಗದದ ಪ್ರಮಿತಿಯಲ್ಲಿ ಬಹಳ ಸುಲಭವಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಹಣದ ಪ್ರಮಾಣವನ್ನು ನಾವು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಹೆಚ್ಚು ಸುಲಲಿತವಾಗಿ ಸಾಗುತ್ತೆ ಕಾಗದದ ಹಣಕಾಸಿನ ಪ್ರಮಿತಿಯಲ್ಲಿ. ತದನಂತರದಲ್ಲಿ ನೋ ಡೇಂಜರ್ ಆಫ್ ಡಿಫ್ಲೇಷನ್. This paper currency standard is free from danger of deflation unlike in gold standard. ಈ ಸುವರ್ಣ ಪ್ರಮಿತಿಯಲ್ಲಿ ಇದ್ದಂತೆ ಸುವರ್ಣ ಪ್ರಮಿತಿಯಲ್ಲಿ ಇರುವಂತಹ ಅತಿ ದೊಡ್ಡ ಗಂಡಾಂತರ ಅಥವಾ ಅಪಾಯವೆಂದರೆ ಅನಪ್ರಸರಣ ಅಥವಾ ಡಿಫ್ಲೇಷನ್ನ ಅಪಾಯ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಕಾರಣ, ಒಂದು ದೇಶದಿಂದ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯಗಳು ಅಪಾರ ಪ್ರಮಾಣದಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವರ್ಗಾವಣೆಗಳಾದಾಗ ಆ ದೇಶದಲ್ಲಿ ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಕೊರತೆ ಉಂಟಾಗಿ ಹಣದ ಮೌಲ್ಯ ಹೆಚ್ಚಾಗಿ ಸರಕು ಸೇವೆಗಳ ಬೆಲೆಗಳು ಬಿದ್ದು ಹೋಗಿ ಅನಪ್ರಸರಣ ಅಥವಾ ಡಿಫ್ಲೇಷನ್ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿ ಆರ್ಥಿಕತೆಗೆ ಬಹುದೊಡ್ಡ ಕುಂದು ಅಥವಾ ಗಂಡಾಂತರ ಎದುರಾಗುತ್ತೆ. ಆದರೆ ಕಾಗದದ ಪ್ರಮಿತಿಯಲ್ಲಿ ಈ ರೀತಿಯ ಅನಪ್ರಸರಣದ ಅಪಾಯಗಳನ್ನು ನಾವು ನಿವಾರಿಸಬಹುದು. ಇದು ಕೂಡ ಒಂದು ಕಾಗದದ ಪ್ರಮಿತಿಯ ಬಹುದೊಡ್ಡ ಅನುಕೂಲ ಅಥವಾ ಗುಣ ಎಂದೇ ನಾವು ಕರೆಯಬಹುದು. ಇನ್ನು ಕಂಟ್ರೋಲ್ ಆಫ್ ಎಕ್ಸ್ಚೇಂಜ್ ರೇಟ್. In paper currency standard, for effective control of exchange rate,
paper currency standard is a very suitable. Based on demand and supply of currencies, it can control the exchange rate. ಸೊ ಕಾಗದದ ಪ್ರಮಿತಿಯಲ್ಲಿ ವಿನಿಮಯದ ದರದ ನಿಯಂತ್ರಣವನ್ನು ಸಾಧಿಸುವುದು ಕೂಡ ಹೆಚ್ಚು ಸುಲಭ ಆಗುತ್ತೆ. ಒಂದು ಆರ್ಥಿಕತೆಯಲ್ಲಿ ವಿನಿಮಯ ದರವನ್ನು ತುಂಬ ದಕ್ಷವಾಗಿ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ವಿನಿಮಯ ದರವನ್ನು ನಿಯಂತ್ರಿಸುವುದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ, ಸರಕು ಮತ್ತು ಸೇವೆಗಳಿಗೆ ಇರುವಂತಹ ಬೇಡಿಕೆ ಮತ್ತು ಪೂರೈಕೆಗಳಿಗನುಗುಣವಾಗಿ ಆ ದೇಶದ ಹಣದ ಬೇಡಿಕೆ ಮತ್ತು ಪೂರೈಕೆಗೆ ತಕ್ಕಂತೆ ವಿನಿಮಯದ ದರ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿ ವಿನಿಮಯದ ದರದ ಮೇಲೆ ಸಮರ್ಪಕವಾದಂತಹ ದಕ್ಷವಾದ ನಿಯಂತ್ರಣವನ್ನು ನಾವು ಪೇಪರ್ ಕರೆನ್ಸಿ ಸ್ಟ್ಯಾಂಡರ್ಡ್ ಅಥವಾ ಕಾಗದದ ಪ್ರಮಿತಿಯಲ್ಲಿ ನಾವು ಸಾಧಿಸಬಹುದು. ಸ್ಟೆಬಿಲಿಟಿ ಇನ್ ಇಂಟರ್ನಲ್ ಪ್ರೈಸಸ್ ಅಂದರೆ ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೂ ಕೂಡ ಕಾಗದದ ಪ್ರಮಿತಿ ಹೆಚ್ಚು ಅನುಕೂಲಕಾರಿಯಾದದ್ದು. ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ, by controlling the money supply, it can achieve price stability in the economy. ಈ ಆಂತರಿಕ ಬೆಲೆಗಳ ಮಟ್ಟವನ್ನು ಆಂತರಿಕ ಬೆಲೆಗಳ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗೋದು ಆ ದೇಶದ ಕೇಂದ್ರ ಬ್ಯಾಂಕಿನಿಂದಾಗಿ. ಆ ದೇಶದ ಕೇಂದ್ರ ಬ್ಯಾಂಕು ತನ್ನ ಹಣಕಾಸಿನ ನೀತಿಯನ್ನು ರೂಪಿಸುವುದರ ಮೂಲಕ ಆ ದೇಶದ ಹಣಕಾಸಿನ ಪೂರೈಕೆಯನ್ನು ನಿಯಂತ್ರಿಸಿ ಆ ದೇಶದ ಸರಕು ಸೇವೆಗಳ ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಕಾಗದದ ಪ್ರಮಿತಿಯ ಅತಿ ದೊಡ್ಡ ಅನುಕೂಲ ಎಂದೇ ನಾವು ಕರಿಬಹುದು. ಈಗ ಒಂದಿಷ್ಟು ಅನಾನುಕೂಲಗಳನ್ನು ಅಥವಾ ಕಾಗದದ ಪ್ರಮಿತಿಯ ದೋಷಗಳನ್ನು ನಾವು ನೋಡುವುದಾದರೆ, ಮೊದಲನೆಯದಾಗಿ ಡೇಂಜರ್ ಆಫ್ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಅಪಾಯ ಅಂತ ಕರಿತೇವೆ. How it is the biggest drawback of paper currency standard. Whenever there is an increase in money supply, that causes the inflation. ಒಂದು ಆರ್ಥಿಕತೆಯಲ್ಲಿ ಕಾಗದದ ಪ್ರಮಿತಿಯಲ್ಲಿ ಅಪಾರ ಪ್ರಮಾಣದ ಹಣವನ್ನು ನಾವು ಆರ್ಥಿಕತೆಯಲ್ಲಿ ಬಳಕೆಗೆ ಅಥವಾ ಚಲಾವಣೆಗೆ ತಂದಾಗ ಹಣದ ಪೂರೈಕೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆಯಾಗಿ ಸರಕು ಸೇವೆಗಳ ಬೆಲೆಗಳು ಗಗನಕ್ಕೆ ಏರುವಂತಹ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತವೆ. ಇದನ್ನೇ ನಾವು ಹಣದುಬ್ಬರದ ಪರಿಸ್ಥಿತಿ ಎಂದು ನಾವು ಕರೆಯುತ್ತೇವೆ. ಹಾಗಾಗಿ ಈ ಕಾಗದದ ಪ್ರಮಿತಿಯ ದೋಷಗಳಲ್ಲಿ ಅತಿ ಪ್ರಮುಖವಾದಂತಹ ಅತಿ ದೊಡ್ಡ ದೋಷ ಅಥವಾ ಅಪಾಯವೆಂದರೆ ಅದು ಹಣದುಬ್ಬರದ ಅಪಾಯ. ದೆನ್ ನೋ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಸಿನ್ಸ್ ಪೇಪರ್ ಕರೆನ್ಸಿ ಪೊಸೆಸಸ್ ಓನ್ಲಿ ಫೇಸ್ ವ್ಯಾಲ್ಯೂ ಅಂಡ್ ನಾಟ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಆಲ್ವೇಸ್ ದೇರ್ ಮೇ ಬಿ ಡೇಂಜರ್ ಆಫ್ ಡಿಮಾನಿಟೈಸೇಷನ್. ಈ ಕಾಗದದ ಪ್ರಮಿತಿಯಲ್ಲಿ ಆ ಕಾಗದದ ನೋಟುಗಳ ಕೇವಲ ಮೌಖಿಕ ಮೌಲ್ಯ ಅಥವಾ ಬಾಹ್ಯ ಮೌಲ್ಯ ಇರುತ್ತದೆ ಹೊರತು ಅದಕ್ಕೆ ತನ್ನ ಆಂತರಿಕ ಮೌಲ್ಯ ಅಥವಾ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಥವಾ ಹುದುಗಿರುವ ಮೌಲ್ಯ ಇರೋದಿಲ್ಲ. ಮೋರ್ ಓವರ್, ಕಾಗದದ ಪ್ರಮಿತಿಯು ಇನ್ಕನ್ವರ್ಟಿಬಲ್ ಪೇಪರ್ ಕರೆನ್ಸಿ ಆಗಿರೋದ್ರಿಂದ, ಅಂದರೆ ಅಪರಿವರ್ತನೀಯ ಕಾಗದದ ನೋಟುಗಳಾಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಆ ದೇಶಗಳ ಸರ್ಕಾರಗಳು ಅಂತಹ ಕಾಗದದ ಹಣವನ್ನು ಅಮಾನ್ಯೀಕರಣ ಅಥವಾ ಅನಾಣ್ಯೀಕರಣವನ್ನಾಗಿ ಘೋಷಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಕಾರಣ ಆ ನೋಟುಗಳಿಗೆ ಆಂತರಿಕ ಮೌಲ್ಯ ಅಥವಾ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅನ್ನುವಂತಹದ್ದು ಇರೋದಿಲ್ಲ. ಕೇವಲ ಫೇಸ್ ವ್ಯಾಲ್ಯೂ ಮಾತ್ರ ಅಥವಾ ಮೌಖಿಕ ಮೌಲ್ಯ ಮಾತ್ರ ಅಥವಾ ಮೌಖಿಕ ಬೆಲೆ ಮಾತ್ರ ಇರುತ್ತೆ. ಇನ್ನು ಪ್ರೈಸ್ ಇನ್ಸ್ಟೆಬಿಲಿಟಿ. ಕಾಗದದ ಪ್ರಮಿತಿಯನ್ನು ಅಳವಡಿಸಿಕೊಂಡಿರುವಂತಹ ಬಹುಸಂಖ್ಯಾತ ರಾಷ್ಟ್ರಗಳ ಅತಿ ದೊಡ್ಡ ಸಮಸ್ಯೆ ಅಂತ ಅಂದರೆ ಸರಕು ಸೇವೆಗಳ ಬೆಲೆಗಳಲ್ಲಿ ಅಭದ್ರತೆ ಅಥವಾ ಅಸ್ಥಿರತೆಯನ್ನು ನಾವು ಕಾಣಬಹುದು. ಚೇಂಜಸ್ ಇನ್ ಪ್ರೈಸ್ ಲೆವೆಲ್ ಈಸ್ ಸಬ್ಜೆಕ್ಟ್ ಟು ಚೇಂಜಸ್ ಇನ್ ಮನಿ ಸಪ್ಲೈ. ಬೆಲೆಗಳ ಮಟ್ಟದಲ್ಲಿ ಬದಲಾವಣೆ ಯಾವಾಗ ಆಗುತ್ತೆ ಅಂತಂದರೆ ಆ ದೇಶದ ಹಣದ ಪೂರೈಕೆಯಲ್ಲಿ ಬದಲಾವಣೆಗಳು ಆದಾಗ. ಇನ್ ಪೇಪರ್ ಕರೆನ್ಸಿ ಸ್ಟ್ಯಾಂಡರ್ಡ್, ವೆನೆವರ್ ದೇರ್ ಇಸ್ ಅ ಚೇಂಜಸ್ ಇನ್ ಮನಿ ಸಪ್ಲೈ, ಪ್ರೈಸ್ ಲೆವೆಲ್ ಆಲ್ಸೋ ಫ್ಲಕ್ಚುಯೇಟ್ಸ್. ಸೊ ಈ ಕಾಗದದ ಪ್ರಮಿತಿಯನ್ನು ಅಳವಡಿಸಿಕೊಂಡಿರುವಂತಹ ರಾಷ್ಟ್ರಗಳು ಆ ದೇಶಗಳಲ್ಲಿ ಅಗತ್ಯತೆಗಳಿಗನುಗುಣವಾಗಿ ಹಣದ ಪೂರೈಕೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತಹ ಪ್ರಮೇಯಕ್ಕೆ ಹೋದಾಗ ಸರಕು ಸೇವೆಗಳ ಬೆಲೆಗಳಲ್ಲೂ ಕೂಡ ನಾವು ಫ್ಲಕ್ಚುಯೇಷನ್ಸ್ ಅನ್ನು ಅಥವಾ ಏರಿಳಿತಗಳನ್ನು ನಾವು
ಕಾಣಬಹುದು. ಅದನ್ನೇ ನಾವು ಬೆಲೆಯ ಅಸ್ಥಿರತೆ ಎಂಬುದಾಗಿ ಕನ್ಸಿಡರ್ ಅನ್ನ ಮಾಡಬಹುದು. ಇನ್ನು ಇನ್ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್, ವಿನಿಮಯದ ದರದಲ್ಲಿಯೂ ಕೂಡ ಅಸ್ಥಿರತೆಯನ್ನು ನಾವು ಕಾಣ್ತೇವೆ ಈ ಕಾಗದದ ಪ್ರಮಿತಿಯಲ್ಲಿ. ಬೇಸ್ಡ್ ಆನ್ ದ ಚೇಂಜಸ್ ಇನ್ ದ ಪ್ರೈಸ್ ಲೆವೆಲ್, ವ್ಯಾಲ್ಯೂ ಆಫ್ ಮನಿ ಆಲ್ಸೋ ಫ್ಲಕ್ಚುಯೇಟ್ಸ್, ದಟ್ ರಿಸಲ್ಟ್ಸ್ ಇನ್ ಇನ್ಸ್ಟೆಬಿಲಿಟಿ ಆಫ್ ಎಕ್ಸ್ಚೇಂಜ್ ರೇಟ್. ಸೊ ಒಂದು ದೇಶದ ಹಣದ ಪೂರೈಕೆಯಲ್ಲಿ ಉಂಟಾದಂತಹ ಬದಲಾವಣೆಯಿಂದಾಗಿ ಬೆಲೆಗಳಲ್ಲಿ ಬದಲಾವಣೆಗಳು ಉಂಟಾಗೋದ್ರಿಂದ ಅಲ್ಟಿಮೇಟ್ ಆಗಿ ಒಂದು ದೇಶದ ವಿನಿಮಯ ದರದ ಮೇಲೂ ಕೂಡ ಅದು ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡುತ್ತೆ. ದೆನ್ ಲ್ಯಾಕ್ ಆಫ್ ಆಟೋಮೆಟಿಕ್ ವರ್ಕಿಂಗ್. ಈ ಮೆಟಾಲಿಕ್ ಸ್ಟ್ಯಾಂಡರ್ಡ್ ಅಥವಾ ಲೋಹದ ಪ್ರಮಿತಿಗೆ ಹೋಲಿಸಿದಾಗ ಕಾಗದದ ಪ್ರಮಿತಿ ಅದು ಸ್ವಯಂಚಾಲಿತವಾದಂತಹ ಒಂದು ವ್ಯವಸ್ಥೆ ಆಗಿರೋದಿಲ್ಲ. ಫ್ರೀಕ್ವೆಂಟ್ ಗವರ್ಮೆಂಟ್ ಇಂಟರ್ವೆನ್ಷನ್ ಅಂಡ್ ಇನ್ಸ್ಟಿಟ್ಯೂಷನಲ್ ಸೂಪರ್ವಿಷನ್ ಈಸ್ ಮಸ್ಟ್ ಫಾರ್ ದಿ ಸಕ್ಸಸ್ ಆಫ್ ದಿಸ್ ಸ್ಟ್ಯಾಂಡರ್ಡ್. ಈ ಕಾಗದದ ಪ್ರಮಿತಿಯ ಯಶಸ್ಸು ಆ ದೇಶದ ಸರ್ಕಾರದ ಹಸ್ತಕ್ಷೇಪ ಹಾಗೂ ಒಂದು ಪ್ರತ್ಯೇಕ ಕೇಂದ್ರ ಬ್ಯಾಂಕಿನ ಅಸ್ತಿತ್ವವನ್ನು ಬಯಸುತ್ತದೆ. ಹಾಗಾಗಿ ಈ ಕಾಗದದ ಪ್ರಮಿತಿಯು ಸ್ವಯಂಚಾಲಿತವಾದಂತಹ ಒಂದು ಪದ್ಧತಿ ಅಲ್ಲ ಎಂಬುದನ್ನು ನಾವು ಗಮನದಲ್ಲಿ ಇಡಬೇಕಾಗುತ್ತದೆ. ಓನ್ಲಿ ಇಂಟರ್ನಲ್ ಸ್ಟ್ಯಾಂಡರ್ಡ್. ಈ ಕಾಗದದ ಪ್ರಮಿತಿಯು ಕೇವಲ ಒಂದು ಆಂತರಿಕವಾದಂತಹ ಒಂದು ಹಣಕಾಸಿನ ಪ್ರಮಿತಿಯಾಗಿರುತ್ತೆ ಹೊರತು ವಿದೇಶಗಳಲ್ಲಿ ಆ ದೇಶದ ಕರೆನ್ಸಿ ಕಾಗದದ ನೋಟುಗಳಿಗೆ ಯಾವುದೇ ಮೌಲ್ಯ ಅಲ್ಲಿ ಇರೋದಿಲ್ಲ. ಇಟ್ ಹ್ಯಾಸ್ ನೋ ಲೀಗಲ್ ಸ್ಯಾಂಕ್ಟಿಟಿ ಔಟ್ಸೈಡ್ ದ ಕಂಟ್ರಿ. ಅಂದರೆ ಕಾಗದದ ಹಣಕಾಸಿನ ಪ್ರಮಿತಿಯಲ್ಲಿ ಕಾಗದದ ನೋಟುಗಳು ಕೇವಲ ದೇಶದ ಒಳಗಡೆ ಮಾತ್ರ ತನ್ನ ಶಾಸನಬದ್ಧ ಒಂದು ಅಸ್ತಿತ್ವ ಅಥವಾ ಶಾಸನಬದ್ಧ ಮೌಲ್ಯವನ್ನು ಪಡ್ಕೊಂಡಿರ್ತವೆ ಹೊರತು ದೇಶದ ಹೊರಗಡೆ ವಿದೇಶಗಳಲ್ಲಿ ನಮ್ಮ ದೇಶದ ಕಾಗದದ ನೋಟುಗಳಿಗೆ ಯಾವುದೇ ಮೌಲ್ಯ ಅಥವಾ ಮಾನ್ಯತೆ ಇರುವುದಿಲ್ಲ. ಇದನ್ನು ನಾವು ಓನ್ಲಿ ಇಂಟರ್ನಲ್ ಸ್ಟ್ಯಾಂಡರ್ಡ್ ಅಥವಾ ಕೇವಲ ಆಂತರಿಕ ಹಣಕಾಸಿನ ಪ್ರಮಿತಿ ಅಥವಾ ಆಂತರಿಕವಾದಂತಹ ಕಾಗದದ ಪ್ರಮಿತಿ ಅಂತ ನಾವು ಕರೆಯಬಹುದು. ಲೆಸ್ ಡ್ಯೂರೇಬಲ್. ವಾಟ್ ಯು ಮೀನ್ ವಿತ್ ಲೆಸ್ ಡ್ಯೂರೇಬಲ್? ಲೆಸ್ ಡ್ಯೂರೇಬಲ್ ಅಂದರೆ ಕಡಿಮೆ ಬಾಳಿಕೆ ಬರುವಂತಹ ಹಣಕಾಸಿನ ಪ್ರಮಿತಿ ಇದಾಗಿದೆ. ಈವನ್ ಪೇಪರ್ ಕರೆನ್ಸೀಸ್ ಆರ್ ಆಲ್ಸೋ ಸಬ್ಜೆಕ್ಟ್ ಟು ಡಿಸ್ಟ್ರಕ್ಷನ್ ಆ್ಯಂಡ್ ಇಟ್ ಹ್ಯಾಸ್ ನೋ ಲಾಂಗ್ ಲೈಫ್ ಡ್ಯೂರೇಬಿಲಿಟಿ. ಕಾಗದದ ನೋಟುಗಳು ಕೂಡ ಹಾಳಾಗುವಂತಹ ಸಾಧ್ಯತೆಗಳು ಅಥವಾ ನೀರು ಅಥವಾ ಬೆಂಕಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಕಾಗದದ ನೋಟುಗಳು ತನ್ನ ಬಾಳ್ವಿಕೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಕಾಗದದ ಪ್ರಮಿತಿಯು ಕೂಡ ಹೆಚ್ಚು ಬಾಳ್ವಿಕೆ ಅಥವಾ ದೀರ್ಘಕಾಲದ ಬಾಳ್ವಿಕೆ ಬರುವಂತಹ ಒಂದು ಹಣಕಾಸಿನ ಪ್ರಮಿತಿ ಆಗಿರುವುದಿಲ್ಲ. ಸೊ ಇಷ್ಟೆಲ್ಲ ದೋಷಗಳಿದ್ದಾಗಲೂ ಕೂಡ ಇವತ್ತಿನ ಒಂದು ಸ್ಪರ್ಧಾತ್ಮಕ ಮತ್ತು ಸಮಕಾಲೀನ ಪ್ರಪಂಚದಲ್ಲಿ ಅಥವಾ ಈ ಚಿನ್ನ ಮತ್ತು ಬೆಳ್ಳಿಯ ಪ್ರಮಾಣ ಕಡಿಮೆ ಇರುವಂತಹ ಇವತ್ತಿನ ಪರಿಸ್ಥಿತಿಯಲ್ಲಿ ಲೋಹದ ಪ್ರಮಿತಿಗೆ ಹೋಲಿಸಿದರೆ ಕಾಗದದ ಪ್ರಮಿತಿ ಅಥವಾ ಕಾಗದದ ಹಣಕಾಸಿನ ಪ್ರಮಿತಿ ಹೆಚ್ಚು ಯೋಗ್ಯ ಮತ್ತು ಸೂಕ್ತವಾದದ್ದು ಅನ್ನೋದನ್ನು ಅದನ್ನು ಕೂಡ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಒಂದು ಚರ್ಚೆ ನಿಮಗೆ ಬಹಳಷ್ಟು ಜನರಿಗೆ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮುಂದಿನ ಚರ್ಚೆಯಲ್ಲಿ ನಾನು ಹಣಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿಚಾರಗಳನ್ನು ನಾನು ಕುವೆಂಪು ವಿಶ್ವವಿದ್ಯಾನಿಲಯದ ಸಿಲೆಬಸ್ಗೆ ಅನುಗುಣವಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿಯವರೆಗೆ ಒಂದು ಸಣ್ಣ ವಿರಾಮ. ಜೈ ಹಿಂದ್.